ವೆಲ್ಕಮ್ ಬ್ಯಾಕ್. ನೋಡಿ, ಈಗ ಇರಾನ್ ಯುದ್ಧ ಯಾವ ಮಟ್ಟಕ್ಕೆ ಸಮರ ಸಾರ್ತಾ ಇದೆ, ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಅಮೆರಿಕಾಗೆ ಒಂದು ರೀತಿಯಾಗಿ ಆರ್ಥಿಕ ಸಂಕಷ್ಟ ಶುರುವಾಗಿದೆ. ಕಾರಣ ಈ ಯುದ್ಧಕ್ಕೋಸ್ಕರ ಅಮೆರಿಕ ಬಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದೆ ಇಲ್ಲಿ. ಹಾಗಾಗಿ ಇರಾನ್ ಯುದ್ಧದಿಂದ ಅಮೆರಿಕಾಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ. ಯುದ್ಧ ವೆಚ್ಚ ಭರಿಸುವಂತೆ ಗಲ್ಫ್ ರಾಷ್ಟ್ರಗಳಿಗೆ ಇದೀಗ ಅಮೆರಿಕ ಮೊರೆ ಹೋಗ್ತಾ ಇದೆ. ಅಮೆರಿಕ ಶ್ವೇತಭವನ ಕಾರ್ಯದರ್ಶಿ ಕ್ಯಾರೋಲಿನ್ ಕೊಟ್ಟಿರುವಂತಹ ಹೇಳಿಕೆ ಇದು. 1990ರ ಗಲ್ಫ್ ಯುದ್ಧಕ್ಕೆ ಅಮೆರಿಕ ಆರ್ಥಿಕ ನೆರವು ಕೊಟ್ಟಿತ್ತು. ಈಗ ಅರಬ್ ರಾಷ್ಟ್ರಗಳು ಅಮೆರಿಕಾಗೆ ನೆರವು ಕೊಡಬೇಕು. ವೆಚ್ಚ ಭರಿಸಲು ಟ್ರಂಪ್ ಅರಬ್ ರಾಷ್ಟ್ರಗಳನ್ನು ಕೇಳಿದ್ದಾರೆ. ಟ್ರಂಪ್ ವಕ್ತಾರೆ ಕ್ಯಾರೋಲಿನ್ ಲಿವಿಟ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇಲ್ಲೇನೆಲ್ಲ ನಷ್ಟ ಆಗ್ತಾ ಇದೆ ಅದರ ಬಗ್ಗೆ ವೆಚ್ಚ ಕೊಡುವಂತೆ ಇದೀಗ ಕೇಳಿಕೊಂಡಿದ್ದಾರೆ. American people are smart enough not to take the word of a terrorist regime that has chanted death to America for 47 years at their word. And I hope the journalists in this room are wise enough not to take an Iranian regime that has repeatedly lied about our country, about our values, about everyone in this room, frankly, for nearly 5 decades. So I think the American public are smart enough to understand that. Well, I think he said it in his True Social post this morning. He wants to see a deal over the next 10 days with that. ಹೀಗೆ ಯಾವಾಗ ಯುದ್ಧ ಆರಂಭ ಆಯಿತೋ ಅವಾಗಿಲಿಂದಲೂ ಕೂಡ ಬಿಲಿಯನ್ ಹಣವನ್ನ ಖರ್ಚು ಮಾಡ್ತಾ ಇದೆ ಅಮೆರಿಕ. ಅದರಲ್ಲೂ ಕೂಡ ಈ ಒಂದು ಯುದ್ಧಕ್ಕೋಸ್ಕರ ಇಲ್ಲಿ ಆರ್ಥಿಕವಾಗಿ ಬಹಳಷ್ಟು ಪೆಟ್ಟು ಬಿಡ್ತಾ ಇದೆ. ಇದ್ರ ವಿಚಾರವಾಗಿ ಅಲ್ಲಿನ ಜನ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು.